ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಇಂಡಿಯಾ ವರ್ಸಸ್ ಜಿಂಬಾಬ್ವೆ 3ನೇ T20 ಪಂದ್ಯ ನಡೆಯಲಿದೆ. ಈಗಾಗಲೇ ಸರಣಿಯಲ್ಲಿ 1-1 ಸಮಬಲ ಆಗಿದ್ದು ಇನ್ನು 3 ಮ್ಯಾಚ್ಗಳು ಬಾಕಿ ಇದೆ. ಈ ಮ್ಯಾಚನ್ನು ಸಣ್ಣದಾಗಿ ಪ್ರಿವ್ಯೂವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಪಟಾಪಟ ಅಂತ ಶುರು ಮಾಡೋಣ. ಇವತ್ತು ಹರಾರೆನಲ್ಲಿ ಮತ್ತೊಮ್ಮೆ ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಕಾದಾಡಲಿದ್ದಾರೆ. 2 ದಿನಗಳ ಬ್ರೇಕ್ನ ಬಳಿಕ 3ನೇ T20ಗೆ ಸಜ್ಜಾಗಿದೆ ಭಾರತ ತಂಡ. ಇವತ್ತು ಸ್ಕ್ವಾಡ್ನಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತೆ. ಇವತ್ತಿನ ಪಂದ್ಯಕ್ಕೆ ಸ್ಕ್ವಾಡ್ ಹೇಗಿದೆ ಅಂತ ನೋಡೋದಾದರೆ, ಶುಭ್ಮನ್ ಗಿಲ್ ಕ್ಯಾಪ್ಟನ್, ಋತುರಾಜ್ ಗಾಯಕ್ವಾಡ್, ರಿಂಕು ಸಿಂಗ್, ಯಶಸ್ವಿ ಜೈಸ್ವಾಲ್, ರಿಯಾನ್ ಪರಾಗ್, ವಾಷಿಂಗ್ಟನ್ ಸುಂದರ್, ಶಿವಮ್ ಡುಬೆ, ಅಭಿಷೇಕ್ ಶರ್ಮಾ, ಧ್ರುವ್ ಜುರೇಲ್, ಸಂಜು ಸ್ಯಾಮ್ಸನ್ ಅವರು ಬರ್ತಾರೆ ಇವತ್ತು. ರವಿ ಬಿಷ್ಣೋಯ್, ಆವೇಶ್ ಖಾನ್, ಖಲೀಲ್ ಅಹ್ಮದ್, ಮುಖೇಶ್ ಕುಮಾರ್ ಹಾಗೂ ತುಷಾರ್ ದೇಶಪಾಂಡೆ. ವರ್ಲ್ಡ್ ಕಪ್ಗೆ ಇದ್ದ ಪ್ಲೇಯರ್ಸ್ ಕೆಲವು ಇವತ್ತು ಸ್ಕ್ವಾಡ್ನಲ್ಲಿ ಅವೈಲೇಬಲ್ ಇರ್ತಾರೆ. ಇವತ್ತು ಅವರನ್ನು ಆಡಿಸೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಪ್ಲೇಯಿಂಗ್ 11ನಲ್ಲಿ ಚೇಂಜ್ ಆಗೋದಂತೂ ಪಕ್ಕ ಅಂತಲೇ ಹೇಳ್ಬೋದು. ಹೇಗೆ ಮಾಡ್ತಾರೆ ಅಂತ ನೋಡಬೇಕಾಗಿದೆ. ಈ ಮ್ಯಾಚು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇವತ್ತು ಗೆದ್ದರೆ ಸರಣಿಯಲ್ಲಿ ಲೀಡ್ ತೆಗೆದುಕೊಳ್ಬೋದು. ಹರಾರೆನಲ್ಲೇ ಆಗ್ತಾಯಿದೆ. ಒಂದು ಮ್ಯಾಚು ಲೋ ಸ್ಕೋರಿಂಗ್ ಆದರೆ ಒಂದು ಮ್ಯಾಚು ಹೈ ಸ್ಕೋರಿಂಗ್ ಆಗಿದೆ. ಹಾಗಾಗಿ ಇವತ್ತು ಯಾವ ಪಿಚ್ಚಲ್ಲಿ ಆಡಿಸ್ತಾರೆ ಅಂತ ಗೊತ್ತಿಲ್ಲ. ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೇ ಉತ್ತಮ ಅಂತಲೇ ಅನಿಸುತ್ತೆ. ಗೆದ್ದರೆ ಕೂಡ ಫಸ್ಟ್ ಬ್ಯಾಟಿಂಗೇ ತಗೋಬೋದು. ಕಂಡೀಷನ್ ಮ್ಯಾಟ್ರ್ ಆಗುತ್ತೆ. ಆಮೇಲೆ ಯಾವ ಥರ ಪಿಚ್ ಇದೆ ಅಂತ ನೋಡಿಕೊಂಡು ಬೌಲಿಂಗ್ ತಗೊಂಡ್ರೇನೂ ಆಶ್ಚರ್ಯ ಇಲ್ಲ. ಸೊ ಏನು ಮಾಡ್ತಾರೋ ಗೊತ್ತಿಲ್ಲ. ಇವತ್ತು ಪ್ಲೇಯಿಂಗ್ 11ನಲ್ಲಂತೂ ಬದಲಾವಣೆ ಆಗೋದು ಪಕ್ಕ ಅಂತಲೇ ಹೇಳ್ಬೋದು. ಯಾಕಂದರೆ ವರ್ಲ್ಡ್ ಕಪ್ಗೆ ಇರೋ ಕೆಲವು ಪ್ಲೇಯರ್ಸ್ಗಳು ಅವೈಲೇಬಲ್ ಇರೋದರಿಂದ ಅವರನ್ನು ಆಡಿಸ್ಬೋದು ಅಂತ ಅನಿಸುತ್ತೆ. ಅಭಿಷೇಕ್ ಶರ್ಮಾ ಅಂತೂ ಓಪನಿಂಗ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹೋದ ಮ್ಯಾಚ್ ಆ ಥರ 100 ಹೊಡೆದ ಬಳಿಕ ಚೇಂಜ್ ಮಾಡಲ್ಲ ಅಂತ ಅನಿಸುತ್ತೆ. ಜೈಸ್ವಾಲ್ನ ಆಡಿಸಲ್ವೋ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅವರು ಕೂಡ ಸಖತ್ ಪ್ಲೇಯರನ್ನೇ. ನೋಡಬೇಕು ಯಾವ ಥರ ತಲೆ ಬಿಸಿಯನ್ನು ತಗೊಳ್ತಾರೆ ಮ್ಯಾನೇಜ್ಮೆಂಟ್ ಅಂತ, ಯಾರನ್ನ ಆಡಿಸ್ಬೋದು ಯಾರನ್ನ ಆಡಿಸ್ಬಾರ್ದು ಅಂತ. ಸೊ ನೋಡೋಣ ಇವತ್ತಿನ ಪಂದ್ಯ ಏನಾಗುತ್ತೆ ಅಂತ. 4:30ಕ್ಕೆ ಸೇಮ್ ಹೋದ ಪಂದ್ಯ ಥರನೇ 4:30ಕ್ಕೆ ಇವತ್ತು ಪ್ರಸಾರವಾಗಲಿದೆ. ನೋಡೋಣ ಏನಾಗುತ್ತೆ ಅಂತ. ಸೊ ಹೋಪ್ ಇವತ್ತು ಗೆಲ್ತಾರೆ ಅಂತಲೇ ಅನಿಸುತ್ತೆ. ನೋಡೋಣ. ಹೋದ ಮ್ಯಾಚಿಂದು ಗೆಲುವು ಭಾರತ ತಂಡಕ್ಕೆ ಒಳ್ಳೆ ಬೂಸ್ಟ್ ನೀಡೋ ಹಾಗೆಯೇ ಇತ್ತು. ಇವತ್ತಿನ ಪಂದ್ಯಕ್ಕೂ ಕೂಡ ನೋಡೋಣ ಏನಾಗುತ್ತೆ ಅಂತ. ಸೊ ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್